ಸೈಕ್ಲೋನ್ ದಿತ್ವ ಇದು ಶ್ರೀಲಂಕಾದಿಂದ ಸ್ಟಾರ್ಟ್ ಆಯ್ತು ಮೊನ್ನೆ ಶನಿವಾರ. ಅಲ್ಲಿ ಸುಮಾರು 200 ಜನ ಕಾಣೆಯಾಗಿದ್ದಾರೆ. ಅಂದ್ರೆ ಅವರು ನೀರಲ್ಲಿ ಕೊಚ್ಚೋಗಿರ್ಬೋದು, ಮಣ್ಣಲ್ಲಿ ಮುಚ್ಚೋಗಿರ್ಬೋದು, ಏನಾದ್ರೂ ಆಗಿರ್ಬೋದು. ಅದೇ ಜೊತೆಗೆ ಅದೇ ರೀತಿ 200ಕ್ಕೂ ಮೇಲೆ ಜೀವಗಳು ಹಾನಿಯಾಗಿದ್ದಾವೆ. ಕೆಲವರು ಇನ್ನ ಐಡೆಂಟಿಫೈ ಸಿಗ್ತಾ ಇಲ್ಲ. ಅದೇ ರೀತಿ ಪ್ರಾಣಿ ಪಕ್ಷಿಗಳು ಶ್ರೀಲಂಕಾದಲ್ಲಿ 25% ಅಂದ್ರೆ ಈಗೇನು ಮ್ಯಾಕ್ಸಿಮಮ್ ಅಂದ್ಕೊಳ್ಳಿ, ಕರ್ನಾಟಕ ತಮಿಳ್ನಾಡು ಅಂದ್ಕೊಳ್ಳಿ, ಇಷ್ಟು ಪರ್ಸೆಂಟೇಜು ಅಲ್ಲಿ ಪವರ್ ಕಟ್ ಆಗಿದೆ ಅಂತೆ. ಮನೆ ಎಲ್ಲ ನೀರು ನುಗ್ಗಿದೆ. ಪ್ರಾಣಿ ಪಕ್ಷಿಗಳು ಆನೆ ಗೀನೆ ಎಲ್ಲದಕ್ಕೂ ಇಲ್ಲ. ನಮ್ಮ ಇಂಡಿಯನ್ ಆರ್ಮಿ ಕೂಡ ಫುಲ್ ಹೆಲ್ಪ್ ಮಾಡ್ತಾ ಇದೆ ಅವರಿಗೆ, ಫುಡ್ ಅಲ್ಲಾಗ್ಲಿ, ಆಮೇಲೆ ಅವ್ರಿಗೆ ರೆಸ್ಕ್ಯೂನಲ್ಲಾಗ್ಲಿ ಇಂಡಿಯನ್ ಆರ್ಮಿ ತುಂಬಾ ಹೆಲ್ಪ್ ಆಗುತ್ತೆ. 27,000 ಟನ್ ಫುಡ್, ಡ್ರೈ ಫ್ರೂಟ್ಸ್ ಆಗ್ಲಿ, ಮೆಡಿಸಿನ್ ಆಗ್ಲಿ, ರೆಸ್ಕ್ಯೂ ಟೀಮ್ ಆಗ್ಲಿ ಎಲ್ಲ ಹೋಗಿದ್ದಾರೆ ಅಲ್ಲಿಗೆ. ಡಾಕ್ಟರ್ಸ್ ಎಲ್ಲ ಹೋಗಿದ್ದಾರೆ. ನಮ್ದು ಫಸ್ಟ್ ಪ್ರಿಯಾರಿಟಿ ಬಂದ್ಬಿಟ್ಟು ಇಂಡಿಯಾದ್ದು ಅಕ್ಕಪಕ್ಕದ ದೇಶಗಳು. ಎಲ್ಲೇ ಆದ್ರೂ ನಾವು ಹೋಗಿ ನಿಯರ್ ಬೈ ಇದ್ರೆ ಹೋಗ್ತಾರೆ. ನೇಪಾಳದಲ್ಲಾಗ್ಲಿ, ಬಾಂಗ್ಲಾದಲ್ಲಾಗ್ಲಿ, ಶ್ರೀಲಂಕಾದಾಗ್ಲಿ ಹೋಗಿದ್ದಾರೆ. ಈ ದಿತ್ವ ಸೈಕ್ಲೋನು 100 ವರ್ಷದಲ್ಲಿ ಇದೇ ಮೊದಲ ಸಾರಿ ಅಂತ ಇಷ್ಟು ಎಫೆಕ್ಟ್ ಮಾಡಿರೋದು. ಆಮೇಲೆ ಇಷ್ಟು ಸ್ಪೀಡ್ ಆಗಿ ಬಂದಿರೋದು ಇದೇ ಮೊದಲ ಸಾರಿ ಅಂತ. ಇದು ಶ್ರೀಲಂಕಾದಿಂದ 27ನೇ ತಾರೀಕು ಸ್ಟಾರ್ಟ್ ಆಯ್ತು. ಇದು ಅಲ್ಲೇ 4 ದಿನ ಇದೆ ಶ್ರೀಲಂಕಾದಿಂದ. ಹಾಗೆ ಇದು ಅಲ್ಲೆಲ್ಲ ಸ್ಪೀಡ್ ಜಾಸ್ತಿ ಇದ್ರೆ ಇವಾಗ ಸ್ಟ್ರೆಂತ್ ಕಳ್ಕೊಂಡಿದೆ. ಇವಾಗ ತಮಿಳ್ನಾಡಿಗೆ ಬಂದಿದೆ. ತಮಿಳ್ನಾಡಲ್ಲಿ ಕೂಡ 3 ಜನ ಡೆತ್ ಆಗಿದ್ದಾರೆ ಇದೇ ಸೈಕ್ಲೋನ್ ದಿತ್ವದಿಂದ. ಚೇತಕ್ ಹೆಲಿಕಾಪ್ಟರ್ ನ ರೆಸ್ಕ್ಯೂ ಟೀಮ್ ಗೆ ಕಳಿಸಿದೆ. ಹಾಗೆ ನಾನು ಅವಾಗ್ಲೇ ಹೇಳ್ದಂಗೆ ಇಂಡಿಯನ್ ಆರ್ಮಿ ಕೂಡ ಅಲ್ಲೇ ಇದೆ. 27,000 ಟನ್ ಅವ್ರಿಗೆ ಫುಡ್ ಆಗಿರ್ಬೋದು, ಡ್ರೈ ಫುಡ್, ಆಮೇಲೆ ಡೈರಿ ಐಟಮ್, ಮೆಡಿಸಿನ್ ಏನ್ ಬೇಕೋ ಎಲ್ಲ ಸಪ್ಲೈ ಮಾಡ್ತಾ ಇದ್ದಾರೆ. ನಮ್ ಇಂಡಿಯನ್ ಗೊತ್ತಲ್ಲ, ಏನಾದ್ರು ತೊಂದರೆ ಆದ್ರೆ ಫಸ್ಟ್ ಅಲ್ಲಿ ಇರ್ತಾರೆ, ರೆಸ್ಕ್ಯೂ ಮಾಡೇ ಮಾಡ್ತಾರೆ. ಇನ್ನೂ ಏನಾದ್ರು ಬೇಕಾದ್ರೂ ಮಾಡೇ ಮಾಡ್ತಾರೆ. ಟೆಂಟ್, ಸೋಲಾರ್ ಲೈಟ್ಗಳು, ಆಮೇಲೆ ಬೇಕಾದಂತ ಮೆಟೀರಿಯಲ್ಸ್ಗಳು, ಅವರಿಗೆ ಮೆಡಿಸಿನ್ಗಳು, ಇದೇ ರೀತಿ ಎಲ್ಲ ಸಪ್ಲೈ ಮಾಡಿದ್ದಾರೆ. ಡ್ರೈ ಫುಡ್ ಅಂದ್ರೆ ಈ ಹಾಲು, ಈ ತರ ಎಲ್ಲ ಹಾಲಿನ ಪೌಡರ್ ಈ ತರ ಇರುತ್ತಲ್ಲ, ಅದೊಂದೇನೆ 4,700 ಟನ್ ಗಟ್ಲೆ ಹೋಗಿದೆ ಅಂತ. ಇಲ್ಲಿಂದ ಹೋಗಿ ಅಲ್ಲೇ ಎಲ್ಲ ಅಲ್ಲಿ ಒಂದು ಸೆಕ್ಯೂರ್ ಪ್ಲೇಸ್ಗೆಲ್ಲ ಇದು ಮಾಡ್ತಾ ಇದಾರೆ. ಹೆಲಿಕಾಪ್ಟರ್ನೆಲ್ಲ ಸೆಕ್ಯೂರ್ ಮಾಡ್ತಾ ಇದ್ದಾರೆ. ಜನಗಳನ್ನೆಲ್ಲ ಆ ನೀರು ಬಂದಿರೋ ಫೋರ್ಸ್ಗೆಲ್ಲ ಮರ ಹತ್ಬಿಟ್ಟು ಮನೆ ಮಾಡಿ ಮೇಲೆಲ್ಲ ನಿಂತ್ಕೊಂಡಿದ್ದಾರೆ. ಅದು ಆಲ್ರೆಡಿ ಡೆಡ್ ಎಕನಾಮಿ, ಸರ್ಕಾರ ಬಿದ್ದೋಗಿದೆ. ನಿಮ್ಗೆ ಗೊತ್ತಾಗಲ್ಲ, 2 ವರ್ಷ ಆಯ್ತದು. ಅಲ್ಲಿ ಗೌರ್ಮೆಂಟ್ ಫಾರ್ಮ್ ಆಗಿದೆ ಇವಾಗ, ಬಟ್ ಆಲ್ರೆಡಿ ಡೆಡ್ ಎಕನಾಮಿ ಆಗಿದೆ. ಅಲ್ಲಿ ಅವರಿಗೆ ಇನ್ಕಮ್ ಇದ್ದಿದೆ ಓನ್ಲಿ ಟ್ರಾವೆಲ್, ಟೂರಿಸ್ಟ್ ಅವ್ರು ಬರ್ತಾರಲ್ಲ ಅದರಿಂದ ತುಂಬಾ ಇನ್ಕಮ್ ಇತ್ತು. ಹಂಗಾಗಿ ಅವ್ರು ಚೆನ್ನಾಗಿದ್ರು. ಇವಾಗ ಈ ತರ ಆಗಿದೆ ಸೈಕ್ಲೋನು. ಇನ್ನ ಇವ್ರು ಚೇತರಿಸ್ಕೊಳಕ್ ತುಂಬಾ ತೊಂದರೆ ಆಗುತ್ತೆ. ಇದರಿಂದನೂ ಸರ್ಕಾರ ಬಿದ್ಬಿಟ್ಟು, ಅವಾಗ ಸರ್ಕಾರ ಒಂದ್ಸರಿ ಬಿತ್ತು ಅಂದ್ರೆ ನಾರ್ಮಲ್ ಆಗಿ ಎಷ್ಟು ಲಾಸ್ ಆಗುತ್ತೆ, ಜನಗಳು ಎಷ್ಟು ಪ್ರಾಣ ಹೋಗುತ್ತೆ, ಇದೆಲ್ಲ ಗೊತ್ತಿರೋಂತ ವಿಷಯನೇ. ಈ ಚೀನಾ ಎಲ್ಲದರಲ್ಲೂ ಕೈ ಆಡಿಸಿ ಈ ತರ ಮಾಡ್ತಾ ಇದೆ. ಇದು ಬಂದ್ಬಿಟ್ಟು ಸೈಕ್ಲೋನು ನ್ಯಾಚುರಲ್ ಆಗಿ ಬಂದಿರೋದು. ಅಲ್ಲೇದಾದ್ರೂ ಪ್ರಾಣನೇ, ನಮ್ ಇಂಡಿಯಾದಾದ್ರೂ ಪ್ರಾಣನೇ. ನ್ಯಾಷನಲ್ ಮೀಡಿಯಾದಲ್ಲಿ ಇದು ಬರ್ತಾನೆ ಇಲ್ಲ. ಯಾಕಂತಂದ್ರೆ ಇವಾಗ ಅಮೆರಿಕದಲ್ಲಿ, ಆಮೇಲೆ ಬೇರೆ ಬೇರೆ ದೇಶಗಳಲ್ಲಿ ಆಗಿದ್ರೆ, ಬ್ರಿಟನ್ ಅಲ್ಲಿ ಈ ತರ ಆಗಿದ್ರೆ ಎಲ್ಲಾ ಇಂಟರ್ನ್ಯಾಷನಲ್ ಮೀಡಿಯಾದಲ್ಲಿ ಕೂಡ ಇದನ್ನೇ ತೋರಿಸ್ತಾ ಇದ್ರು. ಏನಂತ ಗೊತ್ತಿಲ್ಲ. ನಿನ್ನೆ ಭಾನುವಾರ ಶ್ರೀಲಂಕಾದಿಂದ ಅದು ಸ್ಟ್ರೆಂತ್ ಕಳ್ಕೊಂಡಿದೆ ಸ್ವಲ್ಪ. ಸೈಕ್ಲೋನ್ ದಿತ್ವ ಸ್ಟ್ರೆಂತ್ ಕಳ್ಕೊಂಡಿದೆ. ಒಂದ್ ಲೆವೆಲ್ಗೆ ಏನು ಕೋಸ್ಟ್, ತಮಿಳ್ನಾಡು ಕೋಸ್ಟ್ ಏರಿಯಾ ಇರುತ್ತದಲ್ಲ, ಅಲ್ಲೆಲ್ಲ ಸ್ವಲ್ಪ ಹೊಡೆತ ಬಿದ್ದಿದೆ. ನಿನ್ನೆ ಇವತ್ತು ಎಲ್ಲ ಕಂಟಿನ್ಯೂ ಆಗಿ ಚೆನ್ನೈನಲ್ಲಿ ಮಳೆ ಸುರಿತಾ ಇದೆ. 3 ಡೆತ್ ಆಗಿದೆ ಅಂತ. 180ಕ್ಕೂ ಪ್ರಾಣಿಗಳು, ಏನಂತಾರೆ ಹಸು, ಕರು, ಮೇಕೆ ಈ ತರ ಎಲ್ಲ ಇರ್ತಾವಲ್ಲ, ಇವೆಲ್ಲ ಡೆತ್ ಆಗಿದಾವಂತೆ ನೀರಲ್ಲಿ. ಏನ್ ಕೋಸ್ಟ್ ಏರಿಯಾದಲ್ಲಿ ಇರ್ತಾರಲ್ಲ, ತಮಿಳ್ನಾಡು ಕೋಸ್ಟ್ ಏರಿಯಾದಲ್ಲಿ. ತಮಿಳ್ನಾಡು ಗೌರ್ಮೆಂಟ್ ಕೂಡ ತುಂಬಾ ಸ್ಟ್ರಿಕ್ಟ್ ಆಗಿ ಆಕ್ಷನ್ ತಗೊಂಡಿದೆ. ಎಲ್ಲಾನು ರೆಸ್ಕ್ಯೂ ಮಾಡ್ತಾ ಇದೆ. ಏನು ಶ್ರೀಲಂಕಾದಲ್ಲಿ ಕೂಡ ತಮಿಳ್ನಾಡು ಜನ ಜಾಸ್ತಿ ಇದಾರೆ. ಅಲ್ಲಿ ಹೆಚ್ಚು ಕಮ್ಮಿ 50 and 75% ಅಲ್ಲಿ ತಮಿಳೇ ಮಾತಾಡ್ತಾರೆ. ಶ್ರೀಲಂಕಾದಲ್ಲಿ ಕೂಡ 47 ಚೇತಕ್ ಫ್ಲೈಟ್ ಅನ್ನ ಕಳಿಸ್ಕೊಟ್ಟಿದೆ ಅಂತೆ ಇಂಡಿಯನ್ ಗೌರ್ಮೆಂಟ್ ಆರ್ಮಿ ಚೇತಕ್ನ ಕಳಿಸ್ಕೊಟ್ಟಿದೆ ಅಂತ ರೆಸ್ಕ್ಯೂ ಟೀಮ್ಗೆ ಅಥವಾ ಫುಡ್ ಡೆಲಿವರಿಗೆ, ಈ ತರಕ್ಕೆಲ್ಲ. ಹಾಗೆ ಇದು ಎಲ್ಲಿಂದ ಅಂದ್ರೆ ಶ್ರೀಲಂಕಾದಿಂದ ಸ್ಟಾರ್ಟ್ ಆಗಿ ಸ್ವಲ್ಪ ಸ್ಟ್ರೆಂತ್ ಕಳ್ಕೊಂಡಿದೆ. ಇವಾಗ ಅಷ್ಟಾಗಿ ಎಫೆಕ್ಟ್ ಹೊಡೆಯಲ್ಲ. ಇನ್ನು 2 ದಿನದಲ್ಲಿ ಕ್ಲಿಯರ್ ಆಗ್ಬೋದು. ಚೆನ್ನೈಗೆ ಬಂದಿದೆ. ಚೆನ್ನೈಯಿಂದ ಮುಖಾಂತರ ಅರಬ್ಬಿ ಸಮುದ್ರ ಈ ಕಡೆಯಿಂದ ಅದು ಆಂಧ್ರಕ್ಕೆ ಹೋಗುವ ಚಾನ್ಸ್ ಇದೆ. ಇವತ್ತು ನಾಳೆ ಆಂಧ್ರಗೆ ಎಫೆಕ್ಟ್ ಆಗುತ್ತೆ. ಅಲ್ಲೂ ಕೂಡ ಮಳೆ ಸುರಿತಾ ಇದೆ. ಅಲ್ಲೆಲ್ಲ ಅವರು ರೆಡಿ ಆಗಿದ್ದಾರೆ. ಆಲ್ರೆಡಿ ರೆಸ್ಕ್ಯೂ ಟೀಮ್ ಎಲ್ಲ ರೆಡಿ ಆಗಿದೆ. ನೋಡ್ಬೇಕು. ಈ ವಿಶಾಖಪಟ್ಟಣ ಇಲ್ಲೆಲ್ಲ ಸ್ವಲ್ಪ ಹೊಡೆತ ಬೀಳುತ್ತೆ. ಕೋಸ್ಟ್ ಏರಿಯಾಗಳಲ್ಲೆಲ್ಲ ಹೊಡೆತ ಬೀಳುತ್ತೆ. ಭಾರತ ಯಾವತ್ತೇ ಆಗ್ಲಿ, ಇವಾಗಂತೇನೆಲ್ಲ ಇನ್ನ 40 ವರ್ಷದ ಹಿಂದೆ ಕೂಡ ನಮ್ಮ ಅಕ್ಕಪಕ್ಕದ ದೇಶಗಳಿಗೆ ತೊಂದರೆ ಆದ್ರೆ ಹೋಗಿ ನಿಂತಿದೆ. ಇವಾಗೂ ನಿಲ್ಲುತ್ತೆ, ಮುಂದೆನೂ ನಿಲ್ಲುತ್ತೆ. ಅದೊಂದು ಮೆಚ್ಕೋಬೇಕು. ನಮ್ಮ ಇಂಡಿಯನ್ಸ್ ಗುಣನೇ ಅಷ್ಟು. ಯಾವಾಗ್ಲೂ ಹೆಲ್ಪಿಂಗ್ ನೇಚರ್ ತುಂಬಾ ಚೆನ್ನಾಗಿರುತ್ತೆ. ಅವರು ನಮ್ಮ ಪಕ್ಕದವರೇ, ನಮ್ಮ ಹಿಂದೂ ರಾಷ್ಟ್ರನೇ. ಅದನ್ನು ಕೂಡ ನೇಪಾಳ ಆಗ್ಲಿ, ಶ್ರೀಲಂಕಾ ಆಗ್ಲಿ, ಇಂಡಿಯಾ ಆಗ್ಲಿ, ಇವೆಲ್ಲ ಹಿಂದೂ ರಾಷ್ಟ್ರಗಳೇ. ಅಲ್ಲಿ ನೇಪಾಳದಲ್ಲಿ ಮಾತೆನ ಪೂಜಿಸ್ತಾರೆ. ಇದಿನ್ನೂ ಅಪ್ಡೇಟ್, ಇನ್ನು ಮೂವ್ಮೆಂಟ್ ಅಲ್ಲಿ ಇದೆಯಲ್ಲ. ಇನ್ನು 2 ದಿನ ಇದೆ ಅಂತ ಈ ಸೈಕ್ಲೋನ್ ದಿತ್ವ. ನೆಕ್ಸ್ಟ್ ಏನಾದ್ರು ಇದರಿಂದ ಎಫೆಕ್ಟ್ ಆಗುತ್ತೆ ನೋಡ್ಬಿಟ್ಟು ಇನ್ನೊಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಇದ್ರ ಬಗ್ಗೆನೆ. ನಮಸ್ಕಾರ.